ನಾಯಕರಾಗಿ ಆಯ್ಕೆ ಆಗ್ತಾರೆ. ಆಯ್ಕೆ ಆದಮೇಲೆ ಹೈಕಮಾಂಡ್ನಿಂದ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಬಂದಿದ್ದಾರೆ. ಅವರು ಇವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಈಗ ಅದು ಅವ್ರು ತೀರ್ಮಾನ ಮಾಡಬೇಕು. ಇವತ್ತು ನೈಟು ನಾನು ಮಾಡಕ್ಕೆ ಯಾರಪ್ಪ, ಅವ್ರು ಹೇಳಿರ್ ಮಾಡೋದು. ಅವರು ಮುಖ್ಯಮಂತ್ರಿಗಳು, ಮಂತ್ರಿಗಳು ಮತ್ತೆ ನಮ್ಮ ವರಿಷ್ಠರು ಎಲ್ಲ ಹೇಳಿದ ಮೇಲೆ ನಾವು ಮಾಡೋದು. ಕೇಳಿದೀವಿ. ಹೋದ್ ಸಾರಿನೇ ನಮ್ಮನ್ನ ಈ ಪಾರ್ಟಿ ಕರ್ಕೊಂಬರ್ಬೇಕಾದ್ರೆ ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತಲೇ ಕರ್ಕೊಂಡ್ಬಂದಿದ್ರು 3 ಜನ. ಈ ಸಾರಿ ಕೊಡೋಣ ಅಂತ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಒಬ್ಬರೇ ಇರೋದು ನಾವು. MLA ಒಬ್ಬರೇ ಇರೋದು. ಅಂತ ಭಾವಿಸಿದೀವಿ. ಇದು ಹೈಕಮಾಂಡು, ಪಕ್ಷ, ನಾಯಕರು ಆಮೇಲೆ ಎಲ್ಲ ಪ್ರತಿಯೊಂದು ಕೌಂಟ್ ಆಗುತ್ತೆ. ಕೌಂಟ್ ಆದ್ಮೇಲೆ ಇದಾಗುತ್ತೆ. ಪ್ರಮಾಣ ವಚನ 3ನೇ ತಾರೀಕು ಬುಧವಾರ 4 ಗಂಟೆಗೆ ಅದು ತೀರ್ಮಾನ ಮಾಡ್ತಾರೆ. ಲೋಕಭವನ ಅಂತ ಇದೆ. ಪೊಲೀಸ್ನರು ಬಹಳ ಇದು ಮಾಡ್ತಾ ಇದಾರಂತೆ. ಈಗ ಏನಾಯ್ತು ಅಂದ್ರೆ, ಇದು ಬಹಳ ವರ್ಷದಿಂದ DK ಅವರು ಆಗ್ತಾರೆ ಅಂತ ಕಾಯ್ತಾ ಇದ್ರಲ್ಲ, ಜನ ಉಚ್ಚೆತ್ತಿ ಬರುತ್ತೆ. ಆವಾಗ ಇಲ್ಲಿ ಟ್ರಾಫಿಕ್ ಕಂಟ್ರೋಲು ಮತ್ತೊಂದು ಆಗ್ಬೋದು ಅಂತ ಹೇಳಿ ರಾಜಭವನದಲ್ಲಿ ಸರಳವಾಗಿ ತಗೋಬಹುದು. ಆಮೇಲೆ ಜಿಲ್ಲಾವಾರು ಹೋಗಿ ಎಲ್ಲರಿಗೂ ಯಾರು ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಮುಖಂಡರುಗಳಿದ್ದಾರೆ, ಅವರಿಗೆ ಇದನ್ನ ಸಲ್ಲಿಸಬಹುದು. ಮೊದಲ ಹಂತದ ಸಚಿವರು ಏನೋ ಪ್ರಮಾಣ ವಚನ ತಗೋತಾರೆ. ಒಂದು 10-12 2 ಹಂತದಲ್ಲಿ ಮಾಡಿದ್ರೆ ಫಸ್ಟ್ 2 ಜನ ತಗೋಬಹುದು. ಇಲ್ಲಿ ಏನು ಹೇಳಕ್ಕಾಗಲ್ಲ ಸರ್. ಹೈಕಮಾಂಡ್ನರು 4 ಜನ 5 ಜನ. ಈಗ ಅವರೆಲ್ಲ ಇದು. ಈಗ ಸಿದ್ದರಾಮಯ್ಯನವರು ಒಬ್ರು ಹೈಕಮಾಂಡ್. ಈಗ ಅವರು ಮುಖ್ಯಮಂತ್ರಿಯಿಂದ ಬಿಟ್ಟ ಮೇಲೆ ಈಗ ಅವರು ಪಾರ್ಟಿಗೆ ಇದು ಮಾಡ್ಬೇಕಲ್ಲ, ಅವರು ಸಹಕಾರ, ಅವರು ಇವರು ಜೊತೆಯಾಗಿ ಹೋಗ್ಬೇಕು. ಆಮೇಲೆ ಹೈಕಮಾಂಡ್ನಿಂದ ಅಲ್ಲಿ 2 ಜನ ಬರ್ತಾರೆ. ಒಟ್ಟು 4, 5, 7, 8 ಜನ ಖರ್ಗೆ ಅವರು ಬರ್ತಾರೆ. 5-6 ಜನ ಸೇರ್ಕೊಂಡು ಒಂದು ತೀರ್ಮಾನ ತಗೋತಾರೆ. ಒಳ್ಳೇದಾಯ್ತು. ಬಹುದಿನ ನಾಯಕರಾಗಿ ಆಯ್ಕೆ ಆಗ್ತಾರೆ. ಆಯ್ಕೆ ಆದ್ಮೇಲೆ ಹೈಕಮಾಂಡ್ನಿಂದ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಬಂದಿದ್ದಾರೆ. ಅವರು ಇವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಈಗ ಅದು ಅವ್ರು ತೀರ್ಮಾನ ಮಾಡಬೇಕು. ಇವತ್ತು ನೈಟು ನಾನು ಮಾಡಕ್ಕೆ ಯಾರಪ್ಪ, ಅವ್ರು ಹೇಳಿರ್ ಮಾಡೋದು. ಅವರು ಮುಖ್ಯಮಂತ್ರಿಗಳು, ಮಂತ್ರಿಗಳು ಮತ್ತೆ ನಮ್ಮ ವರಿಷ್ಠರು ಎಲ್ಲ ಹೇಳಿದ ಮೇಲೆ ನಾವು ಮಾಡೋದು. ಕೇಳಿದೀವಿ. ಹೋದ್ ಸಾರಿನೇ ನಮ್ಮನ್ನ ಈ ಪಾರ್ಟಿ ಕರ್ಕೊಂಬರ್ಬೇಕಾದ್ರೆ ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತಲೇ ಕರ್ಕೊಂಡ್ಬಂದಿದ್ರು 3 ಜನ. ಈ ಸಾರಿ ಕೊಡೋಣ ಅಂತ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಒಬ್ಬರೇ ಇರೋದು ನಾವು. MLA ಒಬ್ಬರೇ ಇರೋದು. ಅಂತ ಭಾವಿಸಿದೀವಿ. ಇದು ಹೈಕಮಾಂಡು, ಪಕ್ಷ, ನಾಯಕರು ಆಮೇಲೆ ಎಲ್ಲ ಪ್ರತಿಯೊಂದು ಕೌಂಟ್ ಆಗುತ್ತೆ. ಕೌಂಟ್ ಆದ್ಮೇಲೆ ಇದಾಗುತ್ತೆ. ಪ್ರಮಾಣ ವಚನ 3ನೇ ತಾರೀಕು ಬುಧವಾರ 4 ಗಂಟೆಗೆ ಅದು ತೀರ್ಮಾನ ಮಾಡ್ತಾರೆ. ಲೋಕಭವನ ಅಂತ ಇದೆ. ಪೊಲೀಸ್ನರು ಬಹಳ ಇದು ಮಾಡ್ತಾ ಇದಾರಂತೆ. ಈಗ ಏನಾಯ್ತು ಅಂದ್ರೆ, ಇದು ಬಹಳ ವರ್ಷದಿಂದ DK ಅವರು ಆಗ್ತಾರೆ ಅಂತ ಕಾಯ್ತಾ ಇದ್ರಲ್ಲ, ಜನ ಉಚ್ಚೆತ್ತಿ ಬರುತ್ತೆ. ಆವಾಗ ಇಲ್ಲಿ ಟ್ರಾಫಿಕ್ ಕಂಟ್ರೋಲು ಮತ್ತೊಂದು ಆಗ್ಬೋದು ಅಂತ ಹೇಳಿ ರಾಜಭವನದಲ್ಲಿ ಸರಳವಾಗಿ ತಗೋಬಹುದು. ಆಮೇಲೆ ಜಿಲ್ಲಾವಾರು ಹೋಗಿ ಎಲ್ಲರಿಗೂ ಯಾರು ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಮುಖಂಡರುಗಳಿದ್ದಾರೆ, ಅವರಿಗೆ ಇದನ್ನ ಸಲ್ಲಿಸಬಹುದು. ಮೊದಲ ಹಂತದ ಸಚಿವರು ಏನೋ ಪ್ರಮಾಣ ವಚನ ತಗೋತಾರೆ. ಒಂದು 10-12 2 ಹಂತದಲ್ಲಿ ಮಾಡಿದ್ರೆ ಫಸ್ಟ್ 2 ಜನ ತಗೋಬಹುದು. ಇಲ್ಲಿ ಏನು ಹೇಳಕ್ಕಾಗಲ್ಲ ಸರ್. ಹೈಕಮಾಂಡ್ನರು 4 ಜನ 5 ಜನ. ಈಗ ಅವರೆಲ್ಲ ಇದು. ಈಗ ಸಿದ್ದರಾಮಯ್ಯನವರು ಒಬ್ರು ಹೈಕಮಾಂಡ್. ಈಗ ಅವರು ಮುಖ್ಯಮಂತ್ರಿಯಿಂದ ಬಿಟ್ಟ ಮೇಲೆ ಈಗ ಅವರು ಪಾರ್ಟಿಗೆ ಇದು ಮಾಡ್ಬೇಕಲ್ಲ, ಅವರು ಸಹಕಾರ, ಅವರು ಇವರು ಜೊತೆಯಾಗಿ ಹೋಗ್ಬೇಕು. ಆಮೇಲೆ ಹೈಕಮಾಂಡ್ನಿಂದ ಅಲ್ಲಿ 2 ಜನ ಬರ್ತಾರೆ. ಒಟ್ಟು 4, 5, 7, 8 ಜನ ಖರ್ಗೆ ಅವರು ಬರ್ತಾರೆ. 5-6 ಜನ ಸೇರ್ಕೊಂಡು ಒಂದು ತೀರ್ಮಾನ ತಗೋತಾರೆ.
ಒಳ್ಳೇದಾಯ್ತು. ಬಹುದಿನ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.